ಅಪಾಯವಿದೆ ಎಚ್ಚರಿಕೆ ಹೇಳಬೇಕು ಅಂದರೆ ಕಾಡು ಅಪಾಯವಿದೆ ಎಚ್ಚರಿಕೆ. ನಾವು 35 ದಿವಸ ನೈಟ್ ಶೂಟ್ ಮಾಡಿದ್ವಿ ಕಾಡಲ್ಲಿ. ಆ ಕಾಡಲ್ಲಿ ಬೇರೆ ಹೋಗ್ಬೇಕಾದ್ರೆ ಕಾಡು ಕೋಣ ಇದೆ, ಚಿರತೆ ಇದೆ, ವಿಷಕಾರಿ ಸರ್ಪಗಳಿದೆ. ವೆಸ್ಟರ್ನ್ ಘಾಟ್ಸ್ ಕಾಡು, ಡೆಫಿನೆಟ್ಲಿ ಮಲೆನಾಡು, ತೀರ್ಥಹಳ್ಳಿ, ಆಗುಂಬೆ, ಶಿವಮೊಗ್ಗ ಆ ಘಾಟಲ್ಲಿರುವಂಥ ಕಾಡುಗಳು. ಏರಿ ಅದಕ್ಕೆ ಬರ್ತೀನಿ. ಇದು ಫಸ್ಟ್ ಅಪಾಯದ ಎಚ್ಚರಿಕೆ ಝೋನ್ ಅದು ಇದ್ದಿದ್ದು ನಮಗೆ. ಇದು ಅಲ್ಲಿ ಹೋದಿ ನಾವೇನೋ ಅನ್ಕೊಂಡ್ವಿ ಕಾಡ್ಕೋಣ ಬರುತ್ತೆ, ಚಿರತೆ ಬರುತ್ತೆ. ನಮ್ದಾದ್ರೆ ದೊಡ್ಡ ಟೀಮ್ ಅಲ್ವಾ, ಒಂದು 100 ಜನರದ್ದು ಟೀಮ್ ಇದೆ. ಬಟ್ ಸಿನಿಮಾ ಟೈಮ್ 100 ಜನ ಇದ್ದಾಗ ಏನು ಭಯ, ಚಿರತೆ ನಮ್ಮನ್ನು ಭಯ ನೋಡ್ಕೊಂಡು ಭಯ ಪಡ್ಕೊಂಡು ಹೋಗ್ಬೇಕು 100 ಜನರು ನಾನು ಮೈಂಡ್ ಸೆಟ್. ಬಟ್ ಅಲ್ಲಿ ನಮಗೆ ಅಪಾಯ ಕೊಟ್ಟಿರೋದು ಒಂದು ಸಣ್ಣ ಹುಳ, ಒಣಗು ಅಂತೀವಿ ಅದನ್ನ ಅಲ್ಲಿ ಮಲೆನಾಡು ಕಡೆ ಒಣಗು ಗೊತ್ತಲ್ಲ ನಿಮಗೆ. ಓಹ್, ಅದೊಂದು ಹಿಂಸೆ ಕೊಟ್ಟಿರೋದು ಅಂದರೆ ನಮಗೆ ಫಸ್ಟ್ 2-3 ಡೇಸ್ ನಮಗೆ ಅದ್ರ ವಿಷಯ ಗೊತ್ತಿರಲಿಲ್ಲ. ಇದೇನೋ ಕಡಿತಾ ಇದೆ, ಇದೆಲ್ಲ ಎಲ್ಲರೂ ಕರ್ಕೊತಿದ್ದಾರೆ ಕಂಪ್ಲೀಟ್ಲಿ ಸೆಟ್ಟಲ್ಲಿ. ಅದು ನೋಡಿದ್ರೆ ಎಲ್ಲರೂ ಹಿಂಗೆ ಶೂಟಿಂಗಲ್ಲಿ. ಅದು ಹೆಂಗಿತ್ತು ಅಂದರೆ ಟೇಕ್ಗಿಂತ ಮುಂಚೆ ಹಿಂಗೆ ಇರೋದು. ರೆಡಿ ರೋಲಿಂಗ್ ಅಂದಾಗ ಸರಿ ಸರ್ ಅನ್ನೋ ಥರ ಹಂಗಾಗ್ಬಿಡ್ತದೆ 2-3 ದಿವಸದಲ್ಲಿ. ಅಂದರೆ ಆ್ಯಕ್ಚುಲಿ ಅದ್ರ ಕಾಟ ಇಲ್ಲಿ ನೋಡೋದು ಅಂದರೆ ಅದ್ರ ಎಕ್ಸ್ಪೀರಿಯನ್ಸ್ ಇಲ್ದವರು ನಗ್ತಾರೆ, ಅದು ಎಕ್ಸ್ಪೀರಿಯನ್ಸ್ ಆದವ್ರು ಗೊತ್ತಾಗುತ್ತೆ ನಾನು ಹೇಳಿರೋ ಕತೆ ಯೋ ಅಂತ. 3ನೇ ದಿವಸ ಸ್ವಲ್ಪ ಹುಷಾರಾದ್ವಿ. ನಾನೇನು ಮಾಡಿದೆ, ಬೇವಿನೆಣ್ಣೆ ಹಾಕ್ಬಿಡ್ತಿದ್ದೆ. ಇಡೀ ಕಾಸ್ಟ್ಯೂಮ್ ಹಾಕೋಕ್ಕಿಂತ ಮುಂಚೆ ಇಡೀ ಇಲ್ಲಿವರೆಗೂ ಬೇವಿನೆಣ್ಣೆ ಹಾಕಿ ಆಮೇಲೆ ಏನು ಮಾಡ್ತೇವೆ, ಒಂದು ಒಣಗು ಬರ್ತಿರ್ಲಿಲ್ಲ. ಬಟ್ ಪಾಪ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಅಂತೂ ಅಲ್ಲಿ ಒದ್ದಾಡ್ಬಿಟ್ಟಿದ್ದಾರೆ. ನಮ್ಮ ಅಲ್ಲಿ ಸೆಟ್ ಹುಡುಗರು ಆಗಲಿ, ಪ್ರೊಡಕ್ಷನ್ ಹುಡುಗರು ಇವರೆಲ್ಲ ಬರ್ತಿದ್ರಲ್ಲ ಪಾಪ, ಅವ್ರಿಗೆಲ್ಲ ಈ ಕಾಡಲ್ಲಿ ಸ್ಮೋಕ್ ಹಾಕೋದು, ಓಡಾಡೋಕ್ಕಿತ್ತು ಕಾಡಲ್ಲಿ ತುಂಬ ಅದಿದ್ದು. ಅವರೆಲ್ಲ 2 ದಿವಸ ಇರ್ತಿದ್ದು. ಅಪಾಯದ ಎಚ್ಚರಿಕೆ ಸೆಟ್ ಅಂದರೆ ಭಯ ಪಡೋಂಗೆ ಆಗ್ಬಿಟ್ಟಿತ್ತು. ಅಯ್ಯೋ ಅಪಾಯದ ಎಚ್ಚರಿಕೆ ಸೆಟ್ಟ ನಾ ಬರಲ್ಲ ಅಲ್ಲಿಗೆ ಅಂತ ಹುಡುಗರೇ ಸಿಗ್ತಾ ಇರಲಿಲ್ಲ ಆ ಟೈಮಿಗೆ. ಭಾಳ ಕಷ್ಟ ಆಗ್ತು. ಅಂದರೆ ಕಾಡು ಶೂಟು ಹಿಂಸೆಯಲ್ಲಿ ಅನ್ನೋಂಥದ್ದು ಇತ್ತು. ಬಟ್ ಹೆಂಗೋ ಆಯಿತು. ಆದರೂ ಒಂದು ಒಣಗು ಇಲ್ಲಿ ತಲೆ ಒಳಗಡೆ ಒಂದು ಕಚ್ಚಿತ್ತು ನನಗೆ. ಒಂದು 2 ದಿವಸ ಆಯ್ತು, ನನಗೆ ಗೊತ್ತೇ ಆಗಲಿಲ್ಲ. ಅಂದರೆ ಏನೋ ಪೇಯ್ನ್, ಏನೋ ಕಜ್ಜಿ ಅಂದ್ಕೊಂಡಿದ್ದೆ. ಅದು ನೋಡಿದ್ರೆ ಇರ್ತಾ ದೊಡ್ಡದಾಗ್ತಾ ಇತ್ತು. 3rd ಡೇ ಗೊತ್ತಾಗಿದೆ ಅದು ಒಣಗು ಅಂತ. ಅದು ಕಿತ್ತು ಆಲ್ಮೋಸ್ಟ್ ಒಂದು ನನಗೆ 15 ದಿವಸ ಪೇಯ್ನ್ ಇತ್ತು ಇಡೀ ಕಂಪ್ಲೀಟ್ ಪೋರ್ಷನ್. ಸಲ ಒಣಗುದು ಸಾಕಾಗ್ಬಿಡುತ್ತಾ. ಕಾಡಿಂದ ಒಂದ್ಸಲ ಹೊರಗಡೆ ಬರೋಷ್ಟರಲ್ಲಿ ತುಂಬ ಡೇಂಜರ್ ಅದು. ಚಿರತೆ ಎಲ್ಲ ಓಕೆ, ಒಣಗು ಮಾತ್ರ ಡೇಂಜರ್. ಅದು ಇಷ್ಟಿರುತ್ತೆ. ಪುಣ್ಯ ಕಿವಿ ಒಳಗಡೆ ಹೋಗಿಲ್ಲ. ನನಗೆ ಅದೊಂದು ಕತೆ ಹೇಳೋರು, ತಲೆಗೆ ಕಿವಿ ಒಳಗಡೆ ಹೋಗ್ಬಿಟ್ಟಿದ್ದಂತೂ ಅಂತ. ಯಬ್ಬಾ ಯೋಚನೆ ಮಾಡೋಕ್ಕಾಗಲ್ಲ ಈಗ.